ಇನ್ನು ಕಳೆದ 3 ತಿಂಗಳಿಂದಲೂ ಕೂಡ ಗ್ರಾಮಸ್ಥರ ನಿದ್ದೆಗೆಡಿಸಿದಂತಹ ಚಿರತೆಯನ್ನ ಕೊನೆಗೂ ಕೂಡ ಅರಣ್ಯ ಇಲಾಖೆಯವರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಗೂ ಕೂಡ ಬೋನಿಗೆ ಬಿದ್ದಿದೆ ಚಿರತೆ. ಗ್ರಾಮಸ್ಥರ ನಿದ್ದೆಗೆಡಿಸಿದಂತಹ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆಯ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ರೈತರ ನೆಮ್ಮದಿಗೆ ರೈತರು ಕೂಡ ಮತ್ತೆ ಮರಳಿ ನೆಮ್ಮದಿಯಾಗಿ ಜೀವನ ಮಾಡುವಂತಹ ಸ್ಥಿತಿಗೆ ಮರುಕಳಿಸಲಾಗಿದೆ. ಕೋಳಿ ಕುರಿ ಬೇಟೆಗೆ ಬ್ರೇಕ್ ಹಾಕಲಾಗಿದೆ. ಇದು ಕೊರಟಗೆರೆಯಲ್ಲಿ ಒಂದು ಇದ್ದಕ್ಕಿದ್ದ ಹಾಗೆ ಆಡು ಹಗಲೇ ಚಿರತೆ ಕೂಡ ರೈತರ ಹೊಲದಲ್ಲಿ ತೋಟಗಳಲ್ಲಿ ಕಾಣಿಸುತ್ತೆ. ಸೊ ಇದರಿಂದ ಆತಂಕಗೊಂಡಂತಹ ರೈತರು ಅರಣ್ಯ ಇಲಾಖೆಗೆ ಮನವಿ ಮಾಡ್ತಾರೆ. ರಾತ್ರಿ ವೇಳೆಯಲ್ಲಿ ಕೂಡ ಚಿರತೆ ಕಾಟ ಕೊಡ್ತಾ ಇತ್ತು. ಹನುಮಂತಪುರ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಟ ಕೊಡ್ತಾ ಇದ್ದಂಥ ಚಿರತೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಎಲೆರಾಂಪುರದ ಸಮೀಪ ಹನುಮಂತಪುರ ಗ್ರಾಮ ಏನಿದೆ ಆ ಭಾಗದಲ್ಲಿ ಕಳೆದ 3 ತಿಂಗಳಿಂದಲೂ ಕೂಡ ಚಿರತೆಯೊಂದು ಸಾಕಷ್ಟು ಭಯ ಹುಟ್ಟಿಸಿತ್ತು ಗ್ರಾಮಸ್ಥರಲ್ಲಿ. ಅರಣ್ಯ ಇಲಾಖೆ ಇಟ್ಟಿದ್ದಂತಹ ಬೋನಿಗೆ ಕೊನೆಗೂ ಕೂಡ ಚಿರತೆ ಬಿದ್ದಿದೆ. ರಾತ್ರಿ ವೇಳೆಯಲ್ಲಿ ರೈತರು ತೋಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಹ ಒತ್ತಾಯವನ್ನ ಮಾಡಿದ್ರು. ಕಳೆದ 4 ದಿನಗಳ ಹಿಂದೆ ಅರಣ್ಯ ಇಲಾಖೆ ಇಟ್ಟಿದ್ದಂತಹ ಬೋನಿಗೆ ಚಿರತೆ ಬಂದು ಬಿದ್ದಿದೆ. ಕೋಳಿ ನಾಯಿ ಕುರಿ ಮೇಕೆಗಳನ್ನು ಭಕ್ಷಿಸ್ತಾ ಇದ್ದಂತಹ ಚಿರತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಸಾಕಷ್ಟು ಕಾಟ ಹೆಚ್ಚಾಗಿ ಕಾಣಿಸ್ಕೊಂಡು ಭಯ ಹುಟ್ಟಿಸಿತ್ತು. ಈಗ ಕೊನೆಗೂ ಕೂಡ ಚಿರತೆಯನ್ನು ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಅವರು ನಡೆಸಿರುವಂತಹ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ಪಕ್ಕ ಒಂದು ಮಾಜೂರ್ ಹತ್ರ ಹನುಮಂತಪುರ ಅಂತ ಎಲ್ಲೆ ಇದೆ. ಆ ಹನುಮಂತಪುರ ಎಲ್ಲೆಯಲ್ಲಿ ಸುಮಾರು 3 ತಿಂಗಳಿಂದ ಚಿರತೆ ಕಾಟ ಜಾಸ್ತಿ ಆಗಿದ್ದು ಅರಣ್ಯ ಇಲಾಖೆಯವರು ಬಂದು ಬೋನ್ ಇಟ್ಟಿದ್ದರು. ಆ ಬೋನ್ ಇಟ್ಟಿದ್ದರಿಂದ ದಸೆಯಿಂದ 4 ದಿವಸದ ಹಿಂದೆ ಬೋನ್ ಇಟ್ಟಿದ್ದರು. ರಾತ್ರಿ ಸುಮಾರು 3 ಗಂಟೆ 10 ನಿಮಿಷಕ್ಕೆ ಬೋನಲ್ಲಿ ಚಿರತೆ ಬಿದ್ದಿದೆ. ಈಗ ನಮಗೆ ಇನ್ನೂ ಹೆಚ್ಚಿನಾಗಿ ಬೋನ್ಗಳು ಇಟ್ಟು ನಮ್ಮ ಚಿರತೆಗಳನ್ನ ಹಿಡಿದು ನಮಗೆ ಕಾಲಾವಶ್ಯಕತೆ ಮಾಡಿಕೊಡ್ಬೇಕು. ಆಮೇಲೆ ಕರೆಂಟಿಂದು ಅಷ್ಟೇ ಸರ್, ನಮಗೆ ಕರೆಂಟಿಂದು ಟೈಮ್ ಸರಿ ಕರೆಂಟ್ಗಳು ಕೊಡ್ತಾಯಿಲ್ಲ ಕೊಡಲ ಶಿಕ್ಷಣಲ್ಲಿ. ಆಮೇಲೆ ಆಲ್ಕರೆ ಟೈಮಲ್ಲಿ ಕೊಡಗೆರೆ ತಾಲೂಕಿನಲ್ಲೂ ತೆಗಿತಿದ್ದಾರೆ. ಅದನ್ನು ಎಲ್ಲ ಕರೆಂಟ್ ಕೊಡೋದು ನಮಗೆ ಕ್ಲೀನಾಗಿ ನಮಗೆ ಸೌಲಭ್ಯ ಕೊಡಬೇಕು. ತೋಟಗಳಲ್ಲಿ ಓಡಾಡ್ತಕ್ಕಂಥ ಒಂದೊಂದು ಸ್ವಲ್ಪ ಅವ್ರಿಗೆ ಫೆಸಿಲಿಟಿಗಳು ಗೌರ್ಮೆಂಟಿಂದ ಬರ್ಬೇಕು ಸರ್. ನಮಗೆ ಬೆಳಿಗ್ಗೆ ಹೊತ್ತು ಕರೆಂಟ್ ಕೊಡಬೇಕು, ರಾತ್ರಿ ಹೊತ್ತು ಕೊಡಬಾರ್ದು ಅನ್ನೋದು ಇಲ್ಲ ಸರ್. ನಮಗೆ ಬೆಳಿಗ್ಗೆ ಹೊತ್ತು ನಿರಂತರ ಜಾಸ್ತಿ ಹಂಗೆ ಕಂಟಿನ್ಯೂಸ್ ಆಗಿ ಕೊಟ್ಟಾಗ ಬೋರ್ಗಳಿಗೆ ನೀರು ಫೇಲ್ ಆಗ್ತದೆ, ಯಥೇಚ್ಛವಾಗಿ ಆಗ್ಬಿಟ್ಟವೆ. ಇದೆ ಸರ್, ಇನ್ನೇ ಇದೆ. ಅವೆಲ್ಲ ಸರಿ ಹಿಡಿಬೇಕು. ನಮಗೆ ಟೈಮಿಗೆ ಸರಿ ಕರೆಂಟ್ಗಳು ಕೊಡಬೇಕು. ಈಗ ಏನೇನು ಅಲ್ಲಿ ತಿಂದಿತ್ತು ಸರ್? ಕೋಳಿ ತಿಂದೈತೆ, ಕುರಿಗಳು ತಿಂದವೆ, ಮೇಕೆಗಳು ತಿಂದವೆ, ನಾಯಿಗಳು ತಿಂದವೆ ಸರ್. 3 ತಿಂಗಳಿಂದ ಜಾಸ್ತಿ ಭಯ ಆಯಿತು. ಸಿಕ್ಕಾಪಟ್ಟೆ ಭಯ ಸರ್. ಓಡಾಡೋದೇ ಕಷ್ಟ ಆಗ್ಬಿಡುತ್ತೆ ನಮಗೆ. ಅರಣ್ಯ ಇಲಾಖೆ ಅಧಿಕಾರಿ ಏನು ಹೇಳ್ತೀರಾ ಸರ್? ಅರಣ್ಯ ಇಲಾಖೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಸರ್. ನಮಗಿನೇ ಜಾಸ್ತಿ ಪ್ರಯತ್ನ ಪಡ್ತಾವ್ರೆ ಅವರು. ಇನ್ನು ನಮಗೆ ಸಹಕಾರ ಕೊಟ್ಟರೆ ನಾವು ಅವನ್ನ ಸೆರೆ ಹಿಡಿಯೋಕ್ಕೆ ನಾವು ಸೆರೆ ಹಿಡಿಬೇಕು. ಸರ್ಗಳು ಒಪ್ಕೊಂಡಿದ್ದಾರೆ. ಈಗ ನಮಗೂ ನಿಮ್ಮಿಂದ ಒಂದು ಹೆಲ್ಪ್ ಕೊಟ್ಟರೆ ಅವ್ರಿಗೂ ಒಂದು ಸಹಕಾರ ಸಿಗುತ್ತೆ ಸರ್. ಪಕ್ಕ ಒಂದು ಮಾಜೂರ್ ಹತ್ರ ಹನುಮಂತಪುರ ಅಂತ ಎಲ್ಲೆ ಇದೆ. ಆ ಹನುಮಂತಪುರ ಎಲ್ಲೆಯಲ್ಲಿ ಸುಮಾರು 3 ತಿಂಗಳಿಂದ ಚಿರತೆ ಕಾಟ ಜಾಸ್ತಿ ಆಗಿದ್ದು